ದೇಶದ ನದಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಉತ್ತರ ಭಾರತ ನದಿಗಳು ಮತ್ತು ದಕ್ಷಿಣ ಭಾರತ ನದಿಗಳನ್ನು ನೋಡಿದಾಗ ಉತ್ತರ ಭಾರತದಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಪ್ರಧಾನವಾದ 3 ನದಿಗಳು ನೋಡ್ತೀವಿ. ಆಲ್ರೆಡಿ ಅದನ್ನ ನಿನ್ನೆ ಹೇಳಿದ್ದೇನೆ. ಉತ್ತರ ಭಾರತ 3 ನದಿಗಳು. ದಕ್ಷಿಣ ಭಾರತ ನದಿಗಳಲ್ಲಿ ನೋಡಿ ಗೋದಾವರಿ ನದಿ ನೋಡಿ, ಗೋದಾವರಿ ರಿವರ್ ಬೇಸಿನ್ ಅಂತ ಕರೀತಾರೆ. ರಿವರ್ ಬೇಸಿನ್ ಅಂದ್ರೆ ಏನು? ನದಿ ಪಾತ್ರೆ ಅಂತ ಹೇಳಿ ಕರೀತಾರೆ. ಕೃಷ್ಣಾ ನದಿ ಇದು. ಕಾವೇರಿ, ನೋಡಿ ಆಲ್ರೆಡಿ ನರ್ಮದಾ ನದಿ ಬಗ್ಗೆ ನಿನ್ನೆ ಡಿಸ್ಕಸ್ ಮಾಡಿದ್ದೇವೆ. ಇನ್ನೊಂದು ನದಿ ಯಾವಂದ್ರೆ ತಪತಿ ನದಿ. ತಪತಿ, ಇದರ ಮೇಲೆ ಏನ್ ಕ್ವಶನ್ ಕೇಳ್ಯಾನ ಅಂತಂದ್ರ, ಈ ತಪತಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟಿನ ಮೇಲೆ ಕ್ವಶನ್ ಕೇಳ್ಯಾನ. ಯಾವ ಅಣೆಕಟ್ಟು ಕಟ್ಟಲಾಗಿದೆ? ವೆರಿ ಗುಡ್, ಪವಿ ಅವರಿಗೆ ಕರೆಕ್ಟ್ ಆನ್ಸರ್. ಶರಣು ಅವರೇ ಕರೆಕ್ಟ್. ಸರಿಯಾದಂತ ಉತ್ತರ ಕಕ್ರಪಾರ ಅಣೆಕಟ್ಟು. ನೋಡಿ, ತಪತಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಕಕ್ರಪಾರ ಅಣೆಕಟ್ಟು. ಕಕ್ರಪಾರ ಅಣೆಕಟ್ಟು ಎಲ್ಲಿದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಗುಜರಾತ್ ರಾಜ್ಯದಲ್ಲಿ ತಪತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಕಕ್ರಪಾರ ಅಣೆಕಟ್ಟು. ಎಲ್ಲಿ ಹುಟ್ಟುತ್ತದೆ ತಪತಿ ನದಿ ಅನ್ನೋದು ಇಂಪಾರ್ಟೆಂಟ್. ಮಧ್ಯಪ್ರದೇಶದಲ್ಲಿ ಜನ್ಮ ತಾಳ್ತದೆ. ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ನೋಡಿ, ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟಿ ಗುಜರಾತ್ ರಾಜ್ಯದ ಯಾವ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರ ಸೇರ್ತದೆ ಇದು? ಎಸ್, ವೆರಿ ಗುಡ್, ಸೂರತ್. ಭಾರತ ದೇಶದಲ್ಲಿ ಇದನ್ನು ವಜ್ರದ ನಗರ ಅಂತ ಕರೀತಾರೆ. ಸೂರತ್ ಅನ್ನ ಭಾರತ ದೇಶದಲ್ಲಿ ವಜ್ರದ ನಗರ. ಸೂರತ್ ಅನ್ನ ಭಾರತದ ವಜ್ರದ ನಗರ. ಗುಜರಾತ್ ರಾಜ್ಯದ ಸೂರತ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟಿ ಗುಜರಾತ್ ರಾಜ್ಯದ ಸೂರತ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವ್ದಂದ್ರ ಈ ಒಂದು ತಪತಿ ನದಿ. ತಪತಿ ಅಂದರೆ, ತಪತಿ ಇದರ ಮೀನಿಂಗ್ ಏನು? ಮಂಜು ಕರೆಕ್ಟ್ ಆನ್ಸರ್. ಸೂರ್ಯನ ಮಗಳು. ನೋಡಿ, ತಪತಿ ಇದರ ಅರ್ಥ ಏನಂದ್ರ ಸೂರ್ಯನ ಮಗಳು. ಸೂರ್ಯನ ಮಗಳು. ತಪತಿ ಅಂದರೆ ಸೂರ್ಯನ ಮಗಳು. ಒನ್ಸ್ ಅಗೇನ್, ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟಿ ಗುಜರಾತ್ ರಾಜ್ಯದ ಸೂರತ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ತಪತಿ ನದಿ. ತಪತಿ ನದಿ ಯಾವ ಪರ್ವತಗಳ ಮಧ್ಯೆ ಹರಿಯುತ್ತದೆ ಅಂತ ಒಂದ್ಸರಿ ಕ್ವಶನ್ ಆಗಿದೆ. ತಪತಿ ನದಿ ಯಾವ ಬೆಟ್ಟಗಳ ಮಧ್ಯೆ ಹರಿಯುತ್ತದೆ? ರಾಂಗ್, ವಿಂಧ್ಯ ಪರ್ವತ ರಾಂಗ್. ಸರಿಯಾದಂತ ಉತ್ತರ ತಪತಿ ನದಿ ಯಾವ ಬೆಟ್ಟಗಳ ಮೂಲಕ ಹರಿಯುತ್ತದೆ ಅಂದ್ರೆ ಉತ್ತರದಲ್ಲಿ ಯಾವ ಬೆಟ್ಟಗಳದಾವೆ? ಅರಾವಳಿ ಯಾಕ? ಸಾತ್ಪುರ್ ಶ್ರೇಣಿ. ನೋಡಿ, ಉತ್ತರದಲ್ಲಿ ಸಾತ್ಪುರ್ ಶ್ರೇಣಿ, ದಕ್ಷಿಣದಲ್ಲಿ ಅಜಂತಾ ಶ್ರೇಣಿಗಳ ಮೂಲಕ ಹರಿಯುತ್ತದೆ. ಉತ್ತರದಲ್ಲಿ ಸಾತ್ಪುರ್ ಶ್ರೇಣಿ, ದಕ್ಷಿಣದಲ್ಲಿ ಉತ್ತರದಲ್ಲಿ ಸಾತ್ಪುರ್ ಶ್ರೇಣಿ, ದಕ್ಷಿಣದಲ್ಲಿ ಅಜಂತಾ ಶ್ರೇಣಿಗಳ ಮೂಲಕ ಹರಿಯುವ ನದಿ ಯಾವ್ದಂದ್ರ ತಪತಿ ನದಿ. ತಪತಿ ನದಿ ಭಾರತ ದೇಶದ ಅತ್ಯಂತ ವಿಶಿಷ್ಟವಾಗಿರುವಂತ ನದಿಯಾಗಿದೆ. ಇದನ್ನು ಸೂರ್ಯನ ಮಗಳು ಅಂತ ಹೇಳಿ ಕರೀತಾರೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವ್ದಂದ್ರ ಕಕ್ರಪಾರ ಅನ್ನುವಂತ ಅಣೆಕಟ್ಟನ್ನು ಕಟ್ಟಲಾಗಿದೆ. ಈ ನದಿಯ ಒಟ್ಟು ಉದ್ದ ಎಷ್ಟು? ಟೋಟಲ್ ಲೆಂತ್ ಎಷ್ಟು? ಯಾರು ಹೇಳ್ತಾರೆ? ಶಬಾಷ್, 728. ನೋಡಿ, 728 ಕಿಲೋಮೀಟರ್ ಉದ್ದವಾಗಿದೆ. ಈ ನದಿಯ ಉದ್ದ ಎಷ್ಟಿದೆ ಅಂದ್ರ 728 ಕಿಲೋಮೀಟರ್ ಉದ್ದವಾಗಿ ಹರಿಯುವಂತ ನದಿಯಾಗಿದೆ.
ಅಂದ್ರೆ ನದಿ ಉದ್ದ ಏನು ಕೇಳಂಗಿಲ್ಲ. ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟಿ ಗುಜರಾತ್ ರಾಜ್ಯದ ಸೂರತ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದನ್ನ ಏನಂತ ಕರೀತಾರ ಗೊತ್ತಾ? ನರ್ಮದಾ ಮತ್ತು ತಪತಿ ನದಿಗಳನ್ನ, ನರ್ಮದಾ ನದಿಯನ್ನ ಅಕ್ಕ ಅಂತ ಕರೀತಾರೆ, ತಪತಿ ನದಿಯನ್ನ ತಂಗಿ ಅಂತ ಕರೀತಾರೆ. ದಕ್ಷಿಣ ಭಾರತದ ಅಕ್ಕ ತಂಗಿ ನದಿಗಳು ಯಾವಂತಂದ್ರೆ ನರ್ಮದಾ ಮತ್ತು ತಪತಿ. ದಕ್ಷಿಣ ಭಾರತ ಅಕ್ಕ ತಂಗಿ ನದಿಗಳು ಅಕ್ಕ, ನರ್ಮದಾ ಆದ್ರೆ ತಂಗಿ ತಪತಿ. ನರ್ಮದಾ ನದಿ ಅಕ್ಕ, ತಪತಿ ತಂಗಿ, ಇವೆರಡು ನೆನಪಿಡಿ. ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟಿ ಗುಜರಾತ್ ರಾಜ್ಯದ ಸೂರತ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವಂದ್ರೆ ತಪತಿ ನದಿ. ತಪತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಕಕ್ರಪಾರ ಅಣೆಕಟ್ಟು. ಇದು ಉತ್ತರದಲ್ಲಿ ಅಜಂತಾ ಉತ್ತರದಲ್ಲಿ ಸಾತ್ಪುರ್ ಶ್ರೇಣಿಗಳು, ದಕ್ಷಿಣದಲ್ಲಿ ಅಜಂತಾ ಶ್ರೇಣಿಗಳ ಮೂಲಕ ಹರಿಯುತ್ತದೆ. ಈ ನದಿಯ ಒಟ್ಟು ಲೆಂತ್ ಎಷ್ಟಿದೆ ಅಂತಂದ್ರೆ 728 ಕಿಲೋಮೀಟರ್ ಉದ್ದ ಇದೆ. ನೆಕ್ಸ್ಟ್ ಯಾವ್ದಂದ್ರೆ ಮಹದಾಯಿ. ನೋಡಿ, ಮಹದಾಯಿ ನದಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಏನಂತ ಕರೀತಾರಂದ್ರ ಮಾಂಡೋವಿ ಅಂತ ಕರೀತಾರೆ. ನೋಡಿ, ಮಹದಾಯಿ, ಮಾಂಡೋವಿ. ಮಹದಾಯಿ ಕರ್ನಾಟಕದಲ್ಲಿ ಮಹದಾಯಿ, ಗೋವಾ ರಾಜ್ಯದಲ್ಲಿ ಮಾಂಡೋವಿ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಮಹದಾಯಿ ಅಂತ ಕರೆದ್ರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಈ ನದಿ ಜನ್ಮ ತಾಳಿದಲ್ಲಿ ಅಂದ್ರ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಡ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಡ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯವನ್ನು ಪ್ರವೇಶ ಮಾಡ್ತದೆ. ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ನೋಡಿ, ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವ್ದಂದ್ರ ಮಹದಾಯಿ. ಇದನ್ನ ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ. ಹಾಗಾದ್ರೆ ಇದು ಎಷ್ಟು ಜಲಪಾತಗಳನ್ನು ಸೃಷ್ಟಿ ಮಾಡ್ಯದ? ಶಬಾಷ್, ವೆರಿ ಗುಡ್, ಎಕ್ಸಲೆಂಟ್. ಈ ನದಿ 2 ಜಲಪಾತಗಳನ್ನು ಸೃಷ್ಟಿ ಮಾಡ್ಯದ. ಈ ನದಿ ನಿರ್ಮಾಣ ಮಾಡಿದ 2 ಪ್ರಮುಖವಾದ ಜಲಪಾತಗಳು ಯಾವಂದ್ರ ಎನಿಬಡಿ? ಒಂದು ವಜ್ರಪೋವ ಅನ್ನುವಂತ ಜಲಪಾತ, ವಜ್ರಪೋವ ಎಂಬ ಜಲಪಾತ. ಇನ್ನೊಂದು ದೂಧಸಾಗರ್. ಧುವಂದರ್ ಅನ್ನೋದು ನರ್ಮದಾ ನದಿ ಸೃಷ್ಟಿ ಮಾಡ್ಯದ. ಒಂದು ವಜ್ರಪೋವ ಅನ್ನುವಂತ ಜಲಪಾತ, ಇನ್ನೊಂದು ದೂಧಸಾಗರ್. 2 ಜಲಪಾತಗಳನ್ನು ಸೃಷ್ಟಿ ಮಾಡಿದೆ. ವಜ್ರಪೋವ, ಇನ್ನೊಂದು ದೂಧಸಾಗರ್, 2 ನೆನಪಿಡಿ. ಪಶ್ಚಿಮ ಅಭಿಮುಖವಾಗಿ ಹರಿಯುವಂತ ಕರ್ನಾಟಕ. ಎಷ್ಟು ರಾಜ್ಯಗಳ ಮಧ್ಯೆ ವಿವಾದ ಇದೆ ಅಂತ ಕೇಳ್ತಾನೆ. ನಾಳೆ ಗೋವಾನು ಕೇಳಬಹುದು, ಕರ್ನಾಟಕ, ಇತ್ತೀಚೆಗೆ ಮಹಾರಾಷ್ಟ್ರ ಕೂಡ ಇದರ ಬಗ್ಗೆ ತಿಳಿಯುತ್ತಿದೆ. 3 ರಾಜ್ಯಗಳ ಮಧ್ಯೆ ವಿವಾದ ಇದೆ: ಕರ್ನಾಟಕ, ಗೋವಾ, ಮಹಾರಾಷ್ಟ್ರ. ಹಾಗಾದ್ರೆ ಈ ನದಿಯನ್ನ ಈ ಮಹದಾಯಿ ನದಿಯನ್ನ ಯಾವ ಒಂದು ರೈಲು ಕ್ರಾಸ್ ಮಾಡುತ್ತದೆ ಅಂತ ಸರಿ ಕ್ವಶನ್ ಕೇಳೋಣ. ಕರೆಕ್ಟ್, ಕೊಂಕಣಿ ರೈಲು ನಿಗಮ. ನೋಡಿ, ಕೊಂಕಣಿ ರೈಲು ನಿಗಮ. ಈ ಕೊಂಕಣಿ ರೈಲು ನಿಗಮ ಎಷ್ಟು ರಾಜ್ಯಗಳ ಮಧ್ಯೆ ಕನೆಕ್ಟ್ ಮಾಡ್ತಂದ್ರೆ 3 ರಾಜ್ಯಗಳ ಮಧ್ಯೆ ಕನೆಕ್ಟ್ ಮಾಡ್ತದೆ. ಒಂದು ಮಹಾರಾಷ್ಟ್ರ,
ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಈ 3 ರಾಜ್ಯಗಳನ್ನು ಕನೆಕ್ಟ್ ಮಾಡುವಂತ ಒಂದು ವಿಶೇಷವಾಗಿರುವಂತ ನದಿ ಯಾವ್ದಂದ್ರ ಇದು ಯಾವುದು ರೈಲು ಮಾರ್ಗ ಯಾವ್ದಂದ್ರ ಕೊಂಕಣಿ ರೈಲು ಮಾರ್ಗ ಅಂತ ಹೇಳಿ ಗುರುತಿಸ್ತೀವಿ. ವಜ್ರಪೋವ ಮತ್ತು ದೂಧಸಾಗರ್ ಅನ್ನುವಂತ 2 ಜಲಪಾತಗಳ ಸೃಷ್ಟಿ ಮಾಡಿದಂತ ನದಿ ಯಾವ್ದಂದ್ರ ಮಹದಾಯಿ. ಕರ್ನಾಟಕ ರಾಜ್ಯದಲ್ಲಿ ಮಹದಾಯಿ ಅಂತ ಕರೆದ್ರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರಿತೀವಿ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಮಹದಾಯಿ. ಈ ಮಹದಾಯಿ ನದಿಗೆ ಇತ್ತೀಚೆಗೆ ಒಂದು ಸೇತುವೆ ಕಟ್ಟಿದ್ದಾರೆ ಗೊತ್ತಾ? ಎಕ್ಸಲೆಂಟ್, ವೆರಿ ಗುಡ್. ಅಟಲ್ಜಿ ಸೇತುವೆ ನೋಡಿ. ಅಟಲ್ಜಿ ಸೇತುವೆ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಗೋವಾ ರಾಜ್ಯದಲ್ಲಿ ಇದೆ. ಗೋವಾ ರಾಜ್ಯದಲ್ಲಿ ಅಟಲ್ಜಿ ಸೇತುವೆ, ಅಟಲ್ಜಿ ಸೇತುವೆ ಗೋವಾ ರಾಜ್ಯದಲ್ಲಿ ಈ ನದಿಗೆ ಅಡ್ಡಲಾಗಿ ಇತ್ತೀಚೆಗೆ ಬಹುಶಃ ಅವರು ತೀರ್ಕೊಂಡ್ರು. ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು, ಕಳೆದ ಭಾರತ ದೇಶದ ಗೃಹ ಸಚಿವರಾಗಿದ್ರು. ಎಸ್, ಮನೋಹರ್ ಪರಿಕರ್ ಅಂತ ಏನ್ ಕರಿತೀವಲ್ಲ, ಅವ್ರು ಬಹಳ ಈ ದೇಶ ಕಂಡ ಅಪರೂಪದ ಒಬ್ರು ಹೋರಾಟಗಾರರು. ಪಾಕಿಸ್ತಾನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿದಂತ ಸಮಯದಲ್ಲಿ ನಮಗೆ ಸಾಕಷ್ಟು ಹೆಲ್ಪ್ ಅನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರು ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾದರು. ಅಟಲ್ಜಿ ಸೇತುವೆ ಮಹದಾಯಿ ನದಿಗೆ ಅಡ್ಡಲಾಗಿ ಗೋವಾ ರಾಜ್ಯದಲ್ಲಿ. ಈ ಒಂದು ಮಹದಾಯಿ ನದಿಗೆ 2 ಉಪನದಿಗಳದಾವೆ. ಮಹದಾಯಿ ನದಿಗೆ 2 ಉಪನದಿಗಳದಾವ. ಆ 2 ಉಪನದಿಗಳು ಯಾವಂದ್ರ ಒಂದು ಕಳಸಾ, ಇನ್ನೊಂದು ಬಂಡೂರಿ. ಕಳಸಾ ಇನ್ನೊಂದು ಬಂಡೂರಿ. ಇದಕ್ಕೆ 2 ಉಪನದಿಗಳನ್ನ ನೋಡ್ತೀವಿ ನಾವು, ಕಳಸಾ ಮತ್ತು ಬಂಡೂರಿ. ಆ ಕಳಸಾ ಮತ್ತು ಬಂಡೂರಿ ಅನ್ನುವಂತ 2 ಉಪನದಿಗಳನ್ನು ಎಲ್ಲಿ ಕನೆಕ್ಟ್ ಮಾಡೋದು? ಎಸ್, ವೆರಿ ಗುಡ್ ಭಗತ್ ಸಿಂಗ್ ಅವರೇ, ಮುತ್ತು ಅವರೇ. ಕಳಸಾ ಮತ್ತು ಬಂಡೂರಿ ಅನ್ನುವಂತ 2 ನದಿಗಳನ್ನು ಯಾವ ನದಿ ಕನೆಕ್ಟ್ ಮಾಡೋದಂದ್ರ ಮಲಪ್ರಭಾ ನದಿಗೆ ಕನೆಕ್ಟ್ ಮಾಡೋದು. ಮಲಪ್ರಭಾ. ಹಾಗಾದ್ರೆ ಮಲಪ್ರಭಾ ನದಿಯಲ್ಲಿ ಹುಡ್ತದ? ಎಲ್ಲಿ ಜನ್ಮ ತಾಳತ್ತಂದ್ರ ಬೆಳಗಾಂ ಜಿಲ್ಲೆಯಲ್ಲಿ ಜನ್ಮ ತಾಳತ್ತದ. ಬೆಳಗಾಂ ಜಿಲ್ಲೆ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಯಾವ ಸ್ಥಳ? ಕನಕುಂಬಿ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ. ಈ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಹುಟ್ಟುವಂತ ಮಲಪ್ರಭಾ ನದಿಗೆ ಆ 2 ನದಿಗಳಂತ ಜಾಯಿಂಟ್ ಮಾಡೋದು, ಕಳಸಾ ಮತ್ತು ಬಂಡೂರಿ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳಕ್ಕೆ ಈ ಕಳಸಾ ಮತ್ತು ಬಂಡೂರಿ ಎನ್ನುವಂತ 2 ನದಿಗಳನ್ನ ಜಾಯಿಂಟ್ ಮಾಡೋದು. ಯಾವ ವರ್ಷ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಯಿತು? ಯಾವ ಒಂದು ಸ್ಕೀಮ್ ಪ್ರಕಾರ? ಎಸ್, ವೆರಿ ಗುಡ್. ಸಾವಿರದ 1986 ನೋಡಿ. ಬೊಮ್ಮಯ್ಯ ಅನ್ನುವಂತ ಒಂದು SR ಬೊಮ್ಮಯ್ಯ ಸಮಿತಿಯ ಪ್ರಕಾರ ಈ ನೀರನ್ನ ಎಷ್ಟು ಉದ್ದೇಶಗಳಿಗಾಗಿ ನೀರನ್ನ 3 ಉದ್ದೇಶಗಳು. ಆ 3 ಉದ್ದೇಶ ಯಾವಂದ್ರ ಒಂದು ಕುಡಿಯುವ ಸಲುವಾಗಿ, 2 ನೀರಾವರಿಗಾಗಿ, ಇನ್ನೊಂದು ಜಲವಿದ್ಯುತ್ತಿಗಾಗಿ. ನೀರಾವರಿಗಾಗಿ ಎಷ್ಟು ನೀರಂತೆ ಮಾಡಿದ್ರು? ಕುಡಿಯುವ ಸಲುವಾಗಿ ಸರಿಯಾದಂತ ಉತ್ತರ 7.56 TMC ನೀರನ್ನ ಕುಡಿಯುವ ಸಲುವಾಗಿ, ನೀರಾವರಿಗಾಗಿ 14 TMC, ಜಲವಿದ್ಯುತ್ತಿಗಾಗಿ 15 TMC. ನಾವು ಟೋಟಲ್ ನೀರು ಎಷ್ಟು ಕೇಳಿದೇವು ಅಂತಂದ್ರ 5, 6,
ನೋಡಿ ನಾವು ಟೋಟಲ್ ಕೇಳಿದ್ದೆಷ್ಟಪ್ಪ ಅಂದ್ರೆ 36.56 TMs ನೀರನ್ನು ಕೇಳಿವಿ ನಾವು. ಯಾಕಂದ್ರೆ ನಮ್ಮ ಬರಬೇಕಾಗಿರುವಂತ ನೀರಿನ ಪ್ರಮಾಣ ಎಷ್ಟು ಅಂತಂದ್ರೆ 42 TMs ನೀರು ಬರ್ಬೇಕು ನಮ್ಗೆ. ನಮಗ್ ಬರಬೇಕಾಗಿರುವಂತ ನೀರಿನ ಪ್ರಮಾಣ ಎಷ್ಟು ಅಂದ್ರ 42 TMs ನೀರು ಬರಬೇಕಾಗಿತ್ತು. ಆ ನೀರಿನ ಸಾಮರ್ಥ್ಯ ಎಷ್ಟಿದೆ, ಆ ನದಿಯ ಸಾಮರ್ಥ್ಯ ಎಷ್ಟಿದೆ, ಯಾರು ಹೇಳ್ತೀರಿ? ಭಗತ್ ಸಿಂಗ್ ಕರೆಕ್ಟ್ ಆನ್ಸರ್. ಸರಿಯಾದಂತ ಉತ್ತರ, ಆ ನದಿಯ ನೀರಿನ ಸಾಮರ್ಥ್ಯ ಎಷ್ಟಿದೆ ಅಂದ್ರ 210 TMC ಇದೆ. ಅದು ಟೋಟಲ್ 210 TMC. ನಮಗ್ ಬರಬೇಕಾಗಿದ್ದು 42 TMC. ನಾವು ಕೇಳಿದ್ದು 36 TMC. ಅವ್ರು ಕೊಟ್ಟಿದ್ದು 13.42 TMC ನೀರನ್ನು ನಮ್ಗೆ ಕೊಟ್ಟರು. ನಮಗ್ ಬರ್ಬೇಕಾಗಿದ್ದು 42, ನಾವು ಕೇಳಿದ್ದು 36, ಅವ್ರು ಕೊಟ್ಟಿದ್ದು 13. ಹಾಗಾದ್ರೆ ಯಾವ ಸಮಿತಿ ಪ್ರಕಾರ ಅವ್ರು ನಮ್ಗೆ ಕೊಟ್ಟರು ನೀರ? ಎಸ್, ಪಾಂಚಾಲ್ ಆಯೋಗ ಅಂತ ಕರಿತೀವಿ. ಪಾಂಚಾಲ್ ಆಯೋಗ. ಯಾವ ವರ್ಷ ಕೊಟ್ಟರು ಪಾಂಚಾಲ್ ಆಯೋಗ? 2018. ಹಾಗಾದ್ರೆ ಗೋವಾಕ್ಕೆ ಎಷ್ಟು ನೀರು ಕೊಟ್ಟರು ಅವರು? ಗೋವಾಕ್ ನೀರ 24 TMC. ನೋಡಿ ಟೋಟಲ್ ಎಷ್ಟಂದ್ರೆ 24 TMC. ನಮ್ಮ ಕರ್ನಾಟಕ ರಾಜ್ಯಕ್ಕೆ 13 TMC, ಮಹಾರಾಷ್ಟ್ರಕ್ಕೆ 1 TMC. ಮಹಾರಾಷ್ಟ್ರ ಕೇಳಿದ್ದು ಕೂಡ 1 TMC, ಅವ್ರಿಗೆ ಕೊಟ್ಟಿದ್ದು 1 TMC. 24 TMC ನೀರನ್ನ ಯಾರಿಗೆ? 24 TMC ನೀರು ಗೋವಾ ರಾಜ್ಯಕ್ಕೆ. ನಮಗ 13.42 TMC. ಅಲ್ಲ, ಅವರು ವಿಶೇಷವಾದಂತ ಮೀನುಗಾರಿಕೆ ಮಾಡ್ತಾರತ್ತ, ಕುಡ್ಲಕ್ಕೆ ನೀರಿಲ್ಲ ನಮಗ. ಈ ತರ ನೀರನ್ನು ಹಂಚಿಕೆ ಮಾಡಲಾಗಿದೆ. ಇದನ್ನೇ ನಾವು ಮಹದಾಯಿ ನದಿ ಅಂತ ಹೇಳಿ ಕರಿತೀವಿ. ಇದು ಸ್ವಲ್ಪ, ಯಾಕಂದ್ರೆ ನಾಳೆ ಕ್ವಶನ್ ಕೇಳಬಹುದು. ಅಂತಾರಾಜ್ಯ ಜಲ ವಿವಾದ ಮಂಡಳಿ 262ನೇ ವಿಧಿ, ಭಾರತ ಸಂವಿಧಾನದ 262ನೇ ವಿಧಿ ಅಂತಾರಾಜ್ಯ ಜಲ ವಿವಾದ ಮಂಡಳಿಗೆ ಸಂಬಂಧಪಟ್ಟಿದೆ. ಯಾವ್ಯಾವ ರಾಜ್ಯಗಳ ಮಧ್ಯೆ ವಿವಾದ ಅಂತ ಕೇಳ್ತಾನೆ. ಜಲಪಾತಗಳ ಮೇಲೆ ಕೇಳುವಂತ ಸಾಧ್ಯತೆ ಇದೆ ಕ್ವಶನ್. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಮಹದಾಯಿ. ಇದನ್ನ ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರೆ ಗೋವಾದಲ್ಲಿ ಮಾಂಡೋವಿ ಅಂತ ಕರೀತಾರೆ. ವಜ್ರಪೋವ ಮತ್ತು ದೂಧಸಾಗರ್ ಅನ್ನುವಂತ 2 ಜಲಪಾತಗಳನ್ನು ಸೃಷ್ಟಿ ಮಾಡಿದೆ. ಕೊಂಕಣಿ ರೈಲು ನಿಗಮ ಈ ಒಂದು ನದಿಯ ಮೇಲೆ ವಿಶೇಷವಾದಂತ ಒಂದು ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದೆ. ಪ್ರಸ್ತುತ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ರಾಜ್ಯಗಳ ಮಧ್ಯೆ ವಿವಾದಾತ್ಮಕ ನದಿ. ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಸೇತುವೆ ಅಂದ್ರೆ ಅಟಲ್ಜಿ ಸೇತುವೆ. ಈ ನದಿಗೆ 2 ಉಪನದಿಗಳಾದ, ಒಂದು ಕಳಸಾ ಬಂಡೂರಿ. ಕಳಸಾ ಬಂಡೂರಿ ಅನ್ನುವಂಥ ಉಪನದಿಗಳನ್ನ ಪಶ್ಚಿಮ ಕರಿಯುವ ನದಿಗಳ ನೀರನ್ನ ಪೂರ್ವಕ್ಕೆ ತಿರುಗಿಸುವುದರ ಮೂಲಕ ಮಲಪ್ರಭಾ ನದಿ ಕನೆಕ್ಟ್ ಮಾಡೋದು. ಎಲ್ಲಿ ಕನೆಕ್ಟ್ ಮಾಡೋದಂದ್ರ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಕನೆಕ್ಟ್ ಮಾಡೋದು. SR ಬೊಮ್ಮಯ್ಯ ಸಮಿತಿಯ ಪ್ರಕಾರ ಕುಡಿಯುವ ನೀರಿಗಾಗಿ 7.56 TMC, ನೀರಾವರಿಗಾಗಿ 14 TMC, ಜಲವಿದ್ಯುತ್ತಿಗಾಗಿ 15 TMC ನೀರನ್ನು ನಾವು ಅಪೇಕ್ಷೆ ಪಟ್ಟೆವು. ಆದ್ರೆ ನಾವು ಕೇಳಿದ್ದು 36, ಕೊಟ್ಟಿದ್ದು 13. ಇದು ದೊಡ್ಡ ಅನ್ಯಾಯ. ಅದಕ್ಕೆ ಮುಂಬರುವ ದಿನಮಾನಗಳಲ್ಲಿ ಸಾಲಮರ ತಿಮ್ಮಕ್ಕ ಅವರಾಗಿರಬಹುದು, ಪಕ್ಷಾತೀತ ನಾಯಕರು ಹೋರಾಟ ಮಾಡ್ಬೇಕಿದೆ. ಪಕ್ಷವನ್ನ ಬೆಂಬಲಿಸಿಲ್ಲ ಪಕ್ಷಾತೀತ ನಾಯಕರು ಸಾಲಮರ ತಿಮ್ಮಕ್ಕ ಅವರಾಗಿರಬಹುದು. ನಮ್ಮ ಕರ್ನಾಟಕ ರಾಜ್ಯ ಕಂಡ ಶ್ರೇಷ್ಠ ಕ್ರಿಕೆಟ್ ಆಟಗಾರ ರಾಹುಲ್ ದ್ರಾವಿಡ್ ಅವರು, ವೀರೇಂದ್ರ ಹೆಗಡೆ ಅವರು, ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರುವಂತ ವೀರೇಂದ್ರ ಹೆಗಡೆ ಅವರು. ನಮ್ಮನ್ಯಾಕಲ್ವೇ ಇದು? ನಮ್ನ ಒಯ್ಲಿಲ್ಲ ನೀವು ಸಮಾಧಾನ. ಪಕ್ಷಾತೀತ ಇರಬೇಕು. ಕಾಳಿ ನದಿ ನೋಡಿ, ಕಾಳಿ. ಇದರ ವಿಶೇಷ ಏನು ಅಂದ್ರೆ
ಕಪ್ಪು ಬಂಡೆಗಳ ಮೇಲೆ ಸಂಚಯನಗೊಳ್ಳುತ್ತದೆ. ಕಪ್ಪು ಬಂಡೆಗಳ ಮೇಲೆ ಸಂಚಯನಗೊಳ್ಳುತ್ತದೆ. ಕಪ್ಪು ಬಂಡೆಗಳ ಮೇಲೆ ಸಂಚಯನಗೊಳ್ಳುವುದರಿಂದ ಕಾಳಿ ಅಂತ ಕರೆದರು. ಎಲ್ಲಿ ಹುಟ್ಟುತ್ತದೆ ಕಾಳಿ? ಕರ್ನಾಟಕ ರಾಜ್ಯದಲ್ಲಿ ಕಾಳಿ ನದಿ ಒಂದು ವಿಶೇಷವಾಗಿರುವಂತ ನದಿ. ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ಕಾಳಿ ನದಿಯಲ್ಲಿ ಜನ್ಮ ತಾಳತ್ತಂದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನ್ಮ ತಾಳ್ತು. ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಸ್ಥಳದಲ್ಲಿ ಜನ್ಮ ತಾಳ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಸ್ಥಳದಲ್ಲಿ ಜನ್ಮ ತಾಳಿ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪ್ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಅದೇ ಜಿಲ್ಲೆ ಅಂದ್ರೆ ಯಾವುದು? ಉತ್ತರ ಕನ್ನಡ. ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಕಾಳಿ. ಕಾಳಿ ನದಿ ನಿರ್ಮಾಣ ಎಷ್ಟು ಕಿಲೋಮೀಟರ್ ಇರ್ತದೆ ಕಾಳಿ ಟೋಟಲ್? ವೀರೇಂದ್ರ ಅವರು ಕರೆಕ್ಟ್ ಆನ್ಸರ್. ಕಾಳಿ ನದಿಯ ಟೋಟಲ್ ಲೆಂತ್ ಎಷ್ಟಿದೆ ಅಂದ್ರ 184 ಕಿಲೋಮೀಟರ್ ಉದ್ದ ಹರಿತದೆ ನೋಡಿ. 184. ಹುಟ್ಟುವುದು ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಕಾಳಿ ನದಿ. ಈ ಕಾಳಿ ನದಿಯ ಒಟ್ಟು ಉದ್ದ 184 ಕಿಲೋಮೀಟರ್ ಲೆಂತ್. ಈ ನದಿ 2 ಜಲಪಾತಗಳನ್ನು ಸೃಷ್ಟಿ ಮಾಡಿದೆ. ಕಾಳಿ ನದಿ 2 ಜಲಪಾತಗಳು. ಎಸ್, ವೆರಿ ಗುಡ್. ಎಸ್, ಸಾತೋಡ್ ಮತ್ತು ಲಾಲಗೂಳಿ. ಈ ನದಿ 2 ಪ್ರಮುಖವಾದ ಜಲಪಾತಗಳನ್ನು ಸೃಷ್ಟಿ ಮಾಡಿದೆ. 2 ಜಲಪಾತಗಳು ಯಾವಂದ್ರ ಒಂದು ಲಾಲಗೂಳಿ, ಇನ್ನೊಂದು ಸಾತೋಡ. ಸಾತೋಡ ಮತ್ತು ಲಾಲಗೂಳಿ ಅನ್ನುವಂತ 2 ಪ್ರಮುಖವಾಗಿರುವಂತ ಜಲಪಾತಗಳನ್ನು ಸೃಷ್ಟಿ ಮಾಡಿದೆ. ಈ ನದಿ ನಿರ್ಮಾಣ ಮಾಡಿದ 2 ಜಲಪಾತಗಳಂದ್ರೆ ಸಾತೋಡ ಮತ್ತು ಲಾಲಗೂಳಿ. ಕಾಳಿ ನದಿ ಎಡಭಾಗದಲ್ಲಿ ಏನಿದೆ? ಕಾಳಿ ನದಿ ಎಡಭಾಗದಲ್ಲಿ ಶಬಾಷ್. ಕಾಳಿ ನದಿ ಎಡಭಾಗದಲ್ಲಿ ಏನಿದೆ ಅಂದ್ರೆ ಕೈಗಾ ಅಣುವಿದು ಸ್ಥಾವರ ಇದೆ ನೋಡಿ. ಕೈಗಾ ಅಣುವಿದು ಸ್ಥಾವರ. ಕರ್ನಾಟಕ ರಾಜ್ಯದ ಏಕೈಕ ಅಣುವಿದು ಸ್ಥಾವರ ಯಾವ್ದಂದ್ರ ಕೈಗಾ ಅಣುವಿದು ಸ್ಥಾವರ. ಈ ಕೈಗಾ ಅಣುವಿದು ಸ್ಥಾವರ ಯಾವ ನದಿ ಎಡಭಾಗದಲ್ಲಿ ಇದೆ ಅಂದ್ರೆ ಕಾಳಿ ನದಿ ಎಡಭಾಗದಲ್ಲಿ ಕಂಡು ಬರ್ತದೆ. ಕಾಳಿ ನದಿಗೆ ಅಡ್ಡಲಾಯಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವುದು? ಕಾಳಿ ನದಿಗೆ ಅಡ್ಡಲಾಯಿ ಕಟ್ಟಿದ ಅಣೆಕಟ್ಟು ಸೂಪ ಅಣೆಕಟ್ಟು ನೋಡಿ. ಸೂಪ ಅಣೆಕಟ್ಟು 101 ಮೀಟರ್ ಎತ್ತರವಾಗಿದೆ. 101 ಮೀಟರ್ ಎತ್ತರವಾಗಿದ್ದು ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಅಣೆಕಟ್ಟು. ಇಡೀ ನಮ್ಮ ರಾಜ್ಯದಲ್ಲಿ ಗರಿಷ್ಠ ಎತ್ತರವಾಗಿರುವಂತಹ ಅಣೆಕಟ್ಟು ಅಂದ್ರೆ ಸೂಪ ಅಣೆಕಟ್ಟು. ಸೂಪ ಅಣೆಕಟ್ಟಿನ ನೀರಿನ ಸಂಗ್ರಹ ಸಾಮರ್ಥ್ಯ ಎಷ್ಟಿದೆ ಅಂದ್ರ ಎಷ್ಟು? ಈ ಸೂಪ ಅಣೆಕಟ್ಟಿನ ನೀರಿನ ಸಂಗ್ರಹ ಸಾಮರ್ಥ್ಯ 146 TMC ನೋಡಿ. 146 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಈ ನೀರಿನ ಸಂಗ್ರಹ ಸಾಮರ್ಥ್ಯ 146 TMC ಮೂಲಕ ನಾವು ಹೈಯೆಸ್ಟ್ ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರ ಜಲ ವಿದ್ಯುತ್ತನ್ನ ಮಾಡ್ತಾ ಇದ್ದೇವೆ.
ಜಲವಿದ್ಯುತ್ ಅನ್ನ ಬೆಳೆಯ ಕಲ್ಲಿದ್ದಲು ಅಂತ ಕರೀತಾರೆ. ನೋಡಿ, ಭಾರತ ದೇಶದ ಅತಿ ಎತ್ತರವಾದ ಅಣೆಕಟ್ಟು ಅಂದ್ರೆ ತೆಹರಿ. ನಮ್ಮ ದೇಶದ ಅತಿ ಎತ್ತರವಾದ ಅಣೆಕಟ್ಟು ಅಂದ್ರೆ ತೆಹರಿ. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಅಣೆಕಟ್ಟು ಅಂದ್ರ ಸೂಪಾ ಅಣೆಕಟ್ಟು. ಸ್ವಚ್ಛಂದವಾಗಿ ಹರಿಯುವಂತ ನದಿ. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಚಿಕ್ಕ ಚಿಕ್ಕ ದ್ವೀಪಗಳ ನಿರ್ಮಾಣ ಮಾಡಿದ ನದಿ ಇದು. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಸಣ್ಣ 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 ದ್ವೀಪಗಳನ್ನು ನಿರ್ಮಾಣ ಮಾಡಿದ ನದಿ ಯಾವ್ದಂದ್ರ ಕಾಳಿ ನದಿ. ಆ ಕಾಳಿ ನದಿಯ ನೀರನ್ನು ಎದಕ್ ಬಳಸ್ತಾರಂದ್ರ ಜಲವಿದ್ಯುತ್ತಿಗೆ ಬಳಸ್ತಾರೆ. ಗರಿಷ್ಠ ಪ್ರಮಾಣದಲ್ಲಿ ಕಾಳಿ ನದಿಯ ಪಕ್ಕದಲ್ಲಿ ನೂರಾರು ಪ್ರವಾಸಿಗ ತಾಣಗಳನ್ನು ನೋಡ್ತೀವಿ. ಕಾಳಿ ನದಿಯಲ್ಲಿ ಅತಿ ಹೆಚ್ಚು ಕಂಡು ಬರುವಂತ ಪ್ರಾಣಿ ಯಾವ್ದಂದ್ರ ಮೊಸಳೆಗಳು. ಅದರ ಸಲುವಾಗಿನೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡೇಲಿಯಲ್ಲಿ ಏನು ಸ್ಥಾಪನೆ ಮಾಡಲಾಯಿತು? ಮೊಸಳೆ ಪಾರ್ಕ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ನೋಡಿ, ಮೊಸಳೆ ಪಾರ್ಕ್ ಕರ್ನಾಟಕ ರಾಜ್ಯದ ದಾಂಡೇಲಿಯಲ್ಲಿ ಮೊಸಳೆ ಪಾರ್ಕ್. ಗರ್ವಾಲ್ ಮೊಸಳೆಗಳು ಎಲ್ಲಿ ಕಂಡು ಬರ್ತವೆ? ಗರ್ವಾಲ್ ಮೊಸಳೆಗಳು ಭಗತ್ ಸಿಂಗ್ ಕರೆಕ್ಟ್ ಆನ್ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಸಳೆ ಪಾರ್ಕ್ ಅನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ದಾಂಡೇಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ. ಮೊಸಳೆ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? 1987, 1973, 1974, 1972. ಮೊಸಳೆ ಯೋಜನೆ, ಮೊಸಳೆಗಳ ಅಭಿವೃದ್ಧಿಗಾಗಿ ಜಾರಿಗೆ ಬಂದ ಯೋಜನೆ ಯಾವುದು? ಸರಿಯಾದಂತ ಉತ್ತರ 1974ರಲ್ಲಿ ಮೊಸಳೆ ಯೋಜನೆ ಜಾರಿಗೆ ಬಂತು. ಕರ್ನಾಟಕ ರಾಜ್ಯದ ಏಕೈಕ ಮೊಸಳೆ ಪಾರ್ಕ್ ಅನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಕಾಳಿ ನದಿ. ಕಾಳಿ ನದಿಯ ಟೋಟಲ್ ಲೆಂತ್ ಎಷ್ಟಿದೆ? 184 ಕಿಲೋಮೀಟರ್ ಲೆಂತ್ ಇದೆ. ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ನೋಡಿ. ಇದರ ಪಕ್ಕದಲ್ಲಿ ಅನೇಕ ನದಿಗಳು ಹರಿತವೆ. ನೆಕ್ಸ್ಟ್ ಶರಾವತಿ ನದಿ ನೋಡಿ. ಶರಾವತಿ. ಶರ ಎಂದರೆ ಬಾಣ. ರಾಮನ ಬಾಣದಿಂದ ಜನ್ಮ ತಾಳಿತು ಅನ್ನುವಂತ ನಂಬಿಕೆ ಇದೆ. ಹುಟ್ಟುವುದು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ, ಹರಿಯುವುದು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ. ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಹುಟ್ಟಿ ನಿತ್ಯ ಹರಿದ್ವರ್ಣ ಕಾಡುಗಳ ಮೂಲಕ ಎಂಡಾಗುವ ನದಿ ಯಾವ್ದಂದ್ರ ಶರಾವತಿ. ಎಲ್ಲಿ ಹುಟ್ಟುತ್ತ ಶರಾವತಿ ಅಂದ್ರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ನೋಡಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ನದಿಯ ಒಟ್ಟು ಲೆಂತ್ ಎಷ್ಟಿದೆ ಅಂದ್ರೆ 128 ಕಿಲೋಮೀಟರ್ ಉದ್ದ ಇದೆ. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವ್ದಂದ್ರ ಜೋಗ್ ಫಾಲ್ಸ್. ಜೋಗ ಜಲಪಾತ 253 ಮೀಟರ್ ಎತ್ತರವಾಗಿದೆ. 253 ಮೀಟರ್ ಎತ್ತರವಾಗಿರುವಂತಹ ಜೋಗ ಜಲಪಾತ ರಾಜ, ರೂರರ್, ರಾಕೆಟ್, ರಾಣಿ. ಎಷ್ಟು ಮೂಲಗಳಂದ್ರ 4 ಮೂಲಗಳು. ರಾಜ, ರೂರರ್, ರಾಕೆಟ್, ರಾಣಿ.
ಅನುಕ್ರಮವಾಗಿ 4 ಮೂಲಗಳಿಂದ ನೀರು ಬೀಳುತ್ತದೆ. ರಾಜಾ, ರೂರರ್, ರಾಕೆಟ್, ರಾಜಾರಾಣಿ ಅಂತ ಬರೀಬಾರದು, ರಾಜಾ, ರೂರರ್, ರಾಕೆಟ್, ರಾಣಿ 4 ಮೂಲಗಳಿಂದ ನೀರು ಬಿದ್ದರೆ ಅದ್ಭುತವಾಗಿರುವಂತ ದೃಶ್ಯವನ್ನು ನೋಡಕ್ ಸಾಧ್ಯ ಇದೆ. ಅದು ಜೋಗ ಜಲಪಾತಕ್ಕಿರುವ ಸ್ಥಳೀಯ ಹೆಸರು ಏನಂತ ಕರೀತಾರೆ? ಅದಕ್ಕೆ ಜೋಗ ಜಲಪಾತವನ್ನ ಸ್ಥಳೀಯರು ಗೇರೆಸೊಪ್ಪು ಜಲಪಾತ ಅಂತ ಕರೀತಾರೆ ನೋಡಿ. ಸ್ಥಳೀಯ ಜನ ಏನಂತ ಕರೀತಾರಂದ್ರ ಗೇರಿಸೊಪ್ಪು ಜಲಪಾತ ಎನ್ನುವರು ನೋಡಿ. ಗೇರಿಸೊಪ್ಪು ಜಲಪಾತ ಅಂದ್ರು ಒಂದೇ, ಜೋಗ್ ಫಾಲ್ಸ್ ಅಂದ್ರು ಒಂದೇ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಶರಾವತಿ ನದಿ. ಈ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಲಿಂಗನಮಕ್ಕಿ ಜಲಾಶಯ. ಲಿಂಗನಮಕ್ಕಿ ಜಲಾಶಯ. ಸರ್, ಏನ್ರ ಸ್ಪೆಷಲ್ ಲಿಂಗನಮಕ್ಕಿ ಜಲಾಶಯ ಅಂದ್ರ ಇದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ. 2 ಸ್ಪೆಷಲ್ ಇದೆ. ಅದು 2 ಸ್ಪೆಷಲ್. ಏನ್ 2 ಸ್ಪೆಷಲ್ ಅಂದ್ರ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೈಯೆಸ್ಟ್ ಜಲವಿದ್ಯುತ್ ಉತ್ಪಾದನೆ ಮಾಡ್ತದೆ. ಜಲವಿದ್ಯುತ್ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವ ಅಣೆಕಟ್ಟು ಯಾವಂದ್ರೆ ಲಿಂಗನಮಕ್ಕಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತಂದ್ರ ಈ ಅಣೆಕಟ್ಟಿನ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದದು. ಹೌದು, ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ. ಎಷ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದಂದ್ರ 156 TMC ಇದೆ. ಅದ್ರದ್ದು 156 TMC. ಅತ್ಯಂತ ಹೆಚ್ಚು ಜಲವಿದ್ಯುತ್ ಶಕ್ತಿಯನ್ನು ಹೊಂದಿದೆ. ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟು ಲಿಂಗನಮಕ್ಕಿ. ಇದೊಂದು ವಿಶಿಷ್ಟವಾಗಿರುವಂತ ನದಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವುದಂದ್ರ ಶರಾವತಿ ನದಿ. ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಲಿಂಗನಮಕ್ಕಿ ಅಣೆಕಟ್ಟು. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರ ಜೋಗ್ ಫಾಲ್ಸ್, ಜೋಗ ಜಲಪಾತ. ಇದಕ್ಕಿರುವ ಇನ್ನೊಂದು ಹೆಸರೇ ಗೇರೆಸೊಪ್ಪು ಜಲಪಾತ ಅಂತ ಹೇಳಿ ಕರಿತೀವಿ. ಯಾವ ಪಟ್ಟಣದ ಮೂಲಕ ಅಂದ್ರ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಪ್ರಮುಖವಾದ ಜಲಪಾತಗಳದಾವ ನೋಡಿ. ಒಂದು ಬಾರ್ಕನ್ ಫಾಲ್ಸ್, ಬಾರ್ಕನ್ ಜಲಪಾತ. 2 ಜೋಗ್ ಫಾಲ್ಸ್. 3 ಕುಂಚಿಕಲ್ ಫಾಲ್ಸ್. ಕುಂಚಿಕಲ್ ಫಾಲ್ಸ್. ಕುಂಚಿಕಲ್ಲು ವರಾಹಿ ನದಿಯಿಂದ, ಬಾರ್ಕನ್ ಸೀತಾ ನದಿಯಿಂದ, ಜೋಗ ಜಲಪಾತ ಶರಾವತಿ ನದಿಯಿಂದ ನಿರ್ಮಾಣಗೊಂಡಂತ 3 ಪ್ರಮುಖವಾಗಿರುವಂತ ಜಲಪಾತಗಳು ನೋಡಿ. ಎಲ್ಲದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಐಸೋಬ್ರಂಟ್ಸ್, ಐಸೋಹೈಟ್ಸ್, ಐಸೋಎಲನ್, ಐಸೋಥರ್ಮ್ಸ್. ಭೂಮಿಯ ಮೇಲಿನ ಸಮ ಗುಡುಗು ಮತ್ತು ಮಿಂಚುಗಳನ್ನು ಸೇರಿಸುವ ಸರಳ ರೇಖೆ. ಭೂಮಿಯ ಮೇಲಿನ ಸಮ ಗುಡುಗು ಮತ್ತು ಮಿಂಚುಗಳನ್ನ ಸೇರಿಸುವ ಸರಳ ರೇಖೆಗೆ ಏನಂತ ಕರೀತಾರೆ? ಸಮ ಗುಡುಗು ಮತ್ತು ಮಿಂಚುಗಳನ್ನ ಸೇರಿಸುವ ಸರಳ ರೇಖೆಗೆ ಐಸೋಬ್ರಂಟ್ಸ್ ಅಂದ್ರೇನು? ಸಮ ಗುಡುಗು ಮತ್ತು ಮಿಂಚುಗಳನ್ನ ಸೇರಿಸುವಂತ ಸರಳ ರೇಖೆ. ಭಾರತ ದೇಶದಲ್ಲಿ ಗುಡುಗು ಮತ್ತು ಮಿಂಚುಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಯಾವ ಸ್ಥಳದಲ್ಲಿ? ಎಕ್ಸಲೆಂಟ್. ಒಡಿಶಾ ರಾಜ್ಯದ ಬಾಲಸೂರು ನೋಡಿ. ಒಡಿಶಾ ರಾಜ್ಯದ ಬಾಲಸೂರದಲ್ಲಿ, ಒಡಿಶಾ ರಾಜ್ಯದ ಬಾಲಸೂರದಲ್ಲಿ ಭಾರತದ ಗುಡುಗು ಮತ್ತು ಮಿಂಚುಗಳ ಸಂಶೋಧನಾ ಕೇಂದ್ರವನ್ನು ತೆರೆಯಲಾಗಿದೆ ನೋಡಿ.
ಒಡಿಶಾ ರಾಜ್ಯದ ಬಾಲಸೂರದಲ್ಲಿ ಭಾರತದ ಗುಡುಗು ಮತ್ತು ಮಿಂಚುಗಳ ಸಂಶೋಧನಾ ಕೇಂದ್ರವನ್ನ ತೆರೆಯಲಾಗಿದೆ. ಸಮ ಎತ್ತರದ ಪರ್ವತಗಳನ್ನು ಸೇರಿಸುವ ಸರಳ ರೇಖೆಗೆ, ಸಮ ಎತ್ತರದ ಪರ್ವತಗಳನ್ನ ಗ್ಲೋಬದ ಮೇಲೆ ಸೇರಿಸುವಂತ ಸರಳ ರೇಖೆಗೆ ಏನಂತ ಕರೀತಾರೆ? ಸಮ ಎತ್ತರದ ಪರ್ವತಗಳನ್ನ ಗ್ಲೋಬದ ಮೇಲೆ ಸೇರಿಸುವ ಸರಳ ರೇಖೆಗೆ ಏನಂತ ಕರೀತಾರೆ ಅಂದ್ರೆ ಐಸೋ ಹೈಪ್ಸ್ ಅಂತ ಕರೀತಾರೆ. ಸಮಮಳೆಯನ್ನು ಸೇರಿಸುವುದು ಎಕ್ಸಲೆಂಟ್. ಐಸೋ ಎಟ್ಸ್ ನೋಡಿ, ಐಸೋ ಎಟ್ಸ್ ಅಂದ್ರೆ ಏನು? ಸಮಮಳೆಯನ್ನು ಸೇರಿಸುವಂತ ಸರಳ ರೇಖೆಗೆ. ಭೂಮಿಯ ಮೇಲೆ ಎರಡು ಸ್ಥಳಗಳಲ್ಲಿ ಸಮಮಳೆಯನ್ನು ಸೇರಿಸುವಂತ ಸರಳ ರೇಖೆಗೆ ಏನಂತ ಕರೀತಾರೆ ಅಂದ್ರೆ ಐಸೋ ಎಟ್ಸ್ ಅಂತ ಕರೀತಾರೆ. ಸಮಮಳೆ. ಸಮಮೋಡವನ್ನು ಸೇರಿಸುವುದು ಎಕ್ಸಲೆಂಟ್. ಐಸೋನೇಪ್ಸ್ ನೋಡಿ, ಐಸೋನೇಪ್ಸ್ ಸಮ ಮೋಡವನ್ನು ಸೇರಿಸುವುದು. ಮೋಡ ಅಂದ್ರೆ ಏನು? ಕ್ಲೌಡ್ಸ್ ಅಂತ ಕರಿತೀವಲ್ಲ, ಕ್ಲೌಡ್ಸ್. ಎರಡು ಸ್ಥಳಗಳಲ್ಲಿ ಸಮಮೋಡಗಳಿವೆ, ಆ ಎರಡು ಸಮಮೋಡಗಳನ್ನು ಸೇರಿಸುವ ಸರಳ ರೇಖೆಗೆ ಏನಂತ ಕರೀತಾರೆ ಅಂದ್ರೆ ಐಸೋನೇಪ್ಸ್ ಅಂತ ಕರೀತಾರೆ. ಐಸೋನೇಪ್ಸ್ ಸಮಮೋಡ. ಸಮ ಒತ್ತಡದ ಪಟ್ಟಿ, ವೆರಿ ಗುಡ್. ಸಮ ಒತ್ತಡದ ಪಟ್ಟಿ ಯಾವ್ದಂದ್ರ ಐಸೋ ಬಾರ್ ನೋಡಿ. ಸಮ ಒತ್ತಡದ ಪಟ್ಟಿ ಅಂದ್ರೆ ಐಸೋ ಬಾರ್. ಐಸೋ ಬಾರ್ ಅಂದ್ರೆ ಏನು? ಸಮ ಒತ್ತಡ ಪಟ್ಟಿ, ಪ್ರೆಷರ್. ಸಮ ಒತ್ತಡ ಪಟ್ಟಿ ಐಸೋ ಬಾರ್. ಕೋರಿಯಾಲಿಸನ ನಿಯಮ, ಪೆರ್ಲ್ಸನ ನಿಯಮ, ಬುಯ್ಸ್ ಬುಲೆಟನ ನಿಯಮ, ಅಬ್ಬೆ ಜಾರ್ಜ್ ನಿಯಮ. ಬಿಗ್ ಬ್ಯಾಂಗ್ ಥಿಯರಿ ಈ ಕೆಳಗಿನ ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿದೆ? ಬಿಗ್ ಬ್ಯಾಂಗ್ ಥಿಯರಿ ಈ ಕೆಳಗಿನ ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿದೆ? ಮಹಾಸ್ಫೋಟ ಸಿದ್ಧಾಂತ ಅಂತ ಏನು ಕರಿತೀವಲ್ಲ, ಮಹಾಸ್ಫೋಟ ಸಿದ್ಧಾಂತ ಅಂದ್ರೂ ಒಂದೇ, ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೂ ಒಂದೇ. ಈ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಅಬ್ಬೆ ಜಾರ್ಜ್ ಲೆ ಮೇತ್ರೆ ಅನ್ನುವಂತ ವ್ಯಕ್ತಿಗೆ ಸಂಬಂಧಪಟ್ಟಿದೆ ನೋಡಿ. ಅಬ್ಬೆ ಜಾರ್ಜ್ ಲೆ ಮೇತ್ರೆ ಅನ್ನುವಂತ ವ್ಯಕ್ತಿ ಈ ಬಿಗ್ ಬ್ಯಾಂಗ್ ಥಿಯರಿಯನ್ನ ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ. ಮಾರುತಗಳಿಗೆ ಸಂಬಂಧಪಟ್ಟ ಈ ಕೆಳಗಿನ ಯಾವ ವ್ಯಕ್ತಿ ಮೊದಲು ಬಾರಿಗೆ ಪ್ರತಿಪಾದನೆ ಮಾಡಿದನು? ಮಾರುತಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ವ್ಯಕ್ತಿ ಮೊದಲು ಬಾರಿಗೆ ಪ್ರತಿಪಾದನೆ ಮಾಡಿದನು? ಸರಿಯಾದಂತ ಉತ್ತರ ಕೋರಿಯಾಲಿಸನ ನಿಯಮ ನೋಡಿ. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾರುತಗಳ ಬಗ್ಗೆ ಮೊದಲ ಬಾರಿಗೆ ಮಂಡಿಸಿದಂತ ವ್ಯಕ್ತಿ ಯಾರಂದ್ರೆ ಕೋರಿಯಾಲಿಸನ ನಿಯಮ ಅಂತ ಹೇಳಿ ಕರಿತೀವಿ. ಇದು ಕ್ವಶನ್ ಆಗಿದೆ, ಕೋರಿಯಾಲಿಸನ ನಿಯಮ. ಹಿಮನದಿ, ನದಿ, ಅಂತರ್ಜಲ, ಮಾರುತ. ಬಿಲ್ ಮೈದಾನಗಳು ಯಾವುದರಿಂದ ನಿರ್ಮಾಣಗೊಂಡಿವೆ? ಬಿಲ್ ಮೈದಾನಗಳು
ಬಿಲ್ ಮೈದಾನಗಳು. ಹಿಮನದಿಗಳಿಂದ ನಿರ್ಮಾಣಗೊಂಡಿದ್ದು ಬಿಲ್ ಮೈದಾನ ನೋಡಿ. ಹಿಮನದಿಗಳಿಂದ ಬಿಲ್ ಮೈದಾನಗಳು ನಿರ್ಮಾಣಗೊಂಡಿವೆ. ಹಿಮನದಿಗಳಿಂದ. ಲ್ಯಾಂಬರ್ಡ್ಸ್ ಎಂಬುವುದು ಲ್ಯಾಂಬರ್ಡ್ಸ್ ಎಂಬುವುದು ಪ್ರಪಂಚದ ಅತ್ಯಂತ ಪ್ರಮುಖವಾಗಿರುವಂತಹ ಹಿಮನದಿಯಾಗಿದೆ ನೋಡಿ. ಜಗತ್ತಿನ ಅತ್ಯಂತ ಉದ್ದವಾಗಿರುವಂತಹ ಹಿಮನದಿ. ಭಾರತ ದೇಶದ ಅತಿ ಉದ್ದವಾದ ಹಿಮನದಿ ಯಾವುದಂದ್ರ, ನಮ್ಮ ದೇಶದ ಅತ್ಯಂತ ಉದ್ದವಾಗಿರುವ ಹಿಮನದಿ ಸಿಯಾಚಿನ್. ಸಿಯಾಚಿನ್ ಎಂಬುದು ಭಾರತ ದೇಶದ ಅತಿ ಉದ್ದವಾದ ಹಿಮನದಿ. ಆದರೆ ಪ್ರಪಂಚದ ಅತಿ ಉದ್ದವಾದ ಹಿಮನದಿ ಯಾವುದಂದ್ರೆ ಲ್ಯಾಂಬರ್ಡ್ಸ್. ಒಂದೊಂದು ಖಂಡಗಳಲ್ಲಿ ಒಂದು ನದಿಗಳದಾವೆ. ಉದಾಹರಣೆ ಏಷ್ಯಾ ಖಂಡದಲ್ಲಿ ಚಿಯಾಂಗ್ ಜಿಯಾಂಗ್ ಅನ್ನುವಂಥದ್ದು. ಚಿಯಾಂಗ್ ಜಿಯಾಂಗ್ ಅನ್ನೋದು ಎಲ್ಲಿದೆ ಅಂದ್ರೆ ಏಷ್ಯಾ ಖಂಡದಲ್ಲಿ ಅತ್ಯಂತ ಉದ್ದವಾಗಿರುವಂತ ನದಿ. ಈ ಚಿಯಾಂಗ್ ಜಿಯಾಂಗ್ ನದಿಗಿರುವ ಇನ್ನೊಂದು ಹೆಸರೇನು? ಚಿಯಾಂಗ್ ಜಿಯಾಂಗ್ ಇನ್ನೊಂದು ಹೆಸರು ಯಂಗಸ್ತೆ ಅಂತ ಕರೀತಾರೆ ನೋಡಿ. ಯಂಗಸ್ತೆ ಅಂದ್ರು ಒಂದೇ, ಚಿಯಾಂಗ್ ಜಿಯಾಂಗ್ ಅಂದ್ರು ಒಂದೇ. ಚಿಯಾಂಗ್ ಜಿಯಾಂಗ್ ಅನ್ನುವಂತ ನದಿಗಿರುವ ಇನ್ನೊಂದು ಹೆಸರೇ ಯಂಗಸ್ತೆ ಅಂತ ಕರೀತಾರೆ. ಯಂಗಸ್ತೆ. ಇನ್ನ ಯುರೋಪ ಖಂಡದ ಅತ್ಯಂತ ಉದ್ದವಾದ ನದಿ ಯಾವ್ದಂದ್ರ, ಯುರೋಪ ಖಂಡದ ಅತಿ ಉದ್ದವಾದ ನದಿ ಯಾವುದು? ಓಲ್ಗಾ ನದಿ ನೋಡಿ. ಓಲ್ಗಾ. ಆಫ್ರಿಕಾ ಖಂಡದ ಅತಿ ಉದ್ದವಾದ ನದಿ, ಆಫ್ರಿಕಾ ಖಂಡದ ಅತ್ಯಂತ ಉದ್ದವಾಗಿರುವಂತ ನದಿ ಯಾವುದು? ನೈಲ್ ನದಿ ನೋಡಿ. ಆಫ್ರಿಕಾ ಖಂಡದ ಅತ್ಯಂತ ಉದ್ದವಾದ ನದಿ ನೈಲ್ ನದಿ. ಉತ್ತರ ಅಮೆರಿಕದ ಅತಿ ಉದ್ದವಾದ ನದಿ ಮಿಸಿಸಿಪ್ಪಿ ನೋಡಿ. ಮಿಸಿಸಿಪ್ಪಿ. ದಕ್ಷಿಣ ಅಮೆರಿಕದ ಅತಿ ಉದ್ದವಾದ ನದಿ ಅಮೆಜಾನ್ ನದಿ ನೋಡಿ. ಅಮೆಜಾನ್. ಅಂಟಾರ್ಟಿಕ್ ಖಂಡದ ಅತಿ ಉದ್ದವಾದ ನದಿ ಲ್ಯಾಂಬರ್ಟ್. ಆಸ್ಟ್ರೇಲಿಯಾ ಖಂಡದ ಅತಿ ಉದ್ದವಾದ ನದಿ ಮರೇ ಡಾರ್ಲಿಂಗ್. ಅನ್ನುವುದು ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಉದ್ದವಾಗಿರುವಂತ ನದಿಯಾಗಿದೆ. ಚಿಯಾಂಗ್ ಜಿಯಾಂಗ್ ಇದು ಚೀನಾ ದೇಶ, ಏಷ್ಯಾ ಖಂಡದ ಅತಿ ಉದ್ದವಾದ ನದಿ. ಆದರೆ ಯುರೋಪ ಖಂಡದಲ್ಲಿ ಓಲ್ಗಾ ಇದೆ. ಉತ್ತರ ಅಮೆರಿಕ ಮಿಸಿಸಿಪ್ಪಿ, ದಕ್ಷಿಣ ಅಮೆರಿಕ ಅಮೆಜಾನ್ ನದಿ, ಆಫ್ರಿಕಾ ಖಂಡ ನೈಲ್ ನದಿ, ಲ್ಯಾಂಬರ್ಟ್ ನದಿ. ಯಾವ ನದಿ ಪಕ್ಷಿಪಾದಾಕಾರದ ನದಿ ಮುಖಜ ಭೂಮಿ ನಿರ್ಮಾಣ ಮಾಡಿದೆ? ಇದರಲ್ಲಿ ಯಾವ ನದಿ ಪಕ್ಷಿಪಾದಾಕಾರದ ನದಿ ಮುಖಜ ಭೂಮಿ? ವೆರಿ ಗುಡ್. ಮಿಸಿಸಿಪ್ಪಿ ನದಿ ನೋಡಿ. ಪ್ರಪಂಚದಲ್ಲಿ ಪಕ್ಷಿಪಾದಾಕಾರದ ನದಿ ಮುಖಜ ಭೂಮಿ ನಿರ್ಮಾಣ ಮಾಡಿದ ನದಿ ಯಾವ್ದಂದ್ರ ಮಿಸಿಸಿಪ್ಪಿ ನದಿ. ಮೆಸಿಪಿಸಿ ಅಂತ ಬರ್ಕೊಂಡ್ರಿ. ಮಿಸಿಸಿಪ್ಪಿ ಜೋರದಾಗ ಮಿಸಿಸಿಪ್ಪಿ.